ನಮ್ಮ ಸಂಪತ್ ಕುಮಾರ್ ಅಂತ ಅಂದ್ಬಿಟ್ಟು ನಾವು ಇದೇ 15 ದಿವಸ ಮುಂಚೆ ಬಂದು ಮೆಮೊರಂಡಮ್ ಕೊಟ್ಟು ಇದೇ ರೀತಿ ಗಲಾಟೆ ಮಾಡ್ಬಿಟ್ಟು ಹೋಗಿದ್ದು. ಗಲಾಟೆ ಪ್ರತಿಭಟನೆ ಮಾಡ್ಬಿಟ್ಟು ಹೋಗಿದ್ದು. ಯಾರ ವಿರುದ್ಧ ಅಂದರೆ ಜೈ ಶ್ವೇತಾ ಮೇಡಮ್ ಅಂತ ಅಂದ್ಬಿಟ್ಟು. ಯಾಕೆಂದರೆ ಇವರು ಅವ್ರ ಅಂಡವರಲ್ಲಿ ಬರೋದು. ಇದರಲ್ಲಿ ಕಮಿಷನರ್ದು ಮತ್ತೊಬ್ಬರು AW ಅವ್ರದ್ದು ಸಮಸ್ಯೆ ಬರೋದಿಲ್ಲ. ಇದರಲ್ಲಿ ಈ ಜೈ ಅಂತಂದ್ಬಿಟ್ಟು ಏನು ಶ್ವೇತಾ ಮೇಡಮ್ ಇದೆ, ಸುಮಾರು 4 ವರ್ಷ ಆಯ್ತು ಇಲ್ಲಿಗೆ ಬಂದು. 4 ವರ್ಷದ ಏನು ಕೆಲಸ ಮಾಡಿದ್ದಾರೆ ಅಂತಂದ್ಬಿಟ್ಟು ನಮಗಂತೂ 100% ಮಾಹಿತಿ ಅಂತೂ ಗೊತ್ತಿಲ್ಲ. ಯಾವಾಗ ಎರಡು ತಿಂಗಳು ಪ್ರೆಷರ್ ಫೋನ್ ಮಾಡಿದ್ರೆ ಯಾವಾಗ ಬರ್ತಾರೆ, ಒಂದು ಕೆಲಸ ಮಾಡ್ತಾರೆ, ಓದ್ತಾರೆ. ಸ್ಪಾಟಿಂಗ್ ಅಂತೂ ಬರೋದಿಲ್ಲ, ಇನ್ಸ್ಪೆಕ್ಷನ್ ಅಂತೂ ಮಾಡೋದೇ ಇಲ್ಲ ಇವರಂತೂ. 15 ದಿವಸ ಮುಂಚೆ ಬಂದು ಗಲಾಟೆ ಮಾಡೋದಾಗ ಇಮ್ಮಿಡಿಯೇಟ್ಲಿ ನಿಮ್ಮ ಸ್ಪಾಟಲ್ಲಿ 3 ಬೋರ್ ಕೊಡಿಸ್ಬಿಡ್ತೀನಿ, 3 ದಿನದಲ್ಲಿ 2 ಬೋರ್ ಕೊಡಿಸ್ಬಿಡ್ತೀನಿ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಹೋದರು. ಸರಿ ಅಂತ 1 ಬೋರ್ ಕೊಡಿಸಿದ್ರು. ಅದಕ್ಕೆ ಸರಿಯಾಗಿ ಮೋಟ್ರ್ ಪಂಪೇ ಬಿಟ್ಟಿಲ್ಲ. 1200 ಅಡಿ ಬೋರ್ ಕೊಡಿದಾಗ ಬರೀ 800 ಅಡಿ ಬಿಟ್ಟಿದ್ರೆ ನಮ್ಗೆ 900 ಅಡಿಗೆ ನೀರು ಸಿಕ್ಕಿರೋದು. ಇನ್ನು 10 ಲೆಂತ್ ಪೈಪ್ ಬಿಟ್ಟರೆ ನೀರು ಮ್ಯಾಡಿಗೆ ಬರೋದು. ಅದು ಕಡೆಗೂ ಗಮನ ಹರಿಸ್ತಾ ಇಲ್ಲ. ಮತ್ತು ಒಂದು ರೀಬೋರ್ ಮಾಡಬೇಕಾಯ್ತು. ರೀಬೋರ್ ಮಾಡಿ ಅಲ್ಲೇ 5 ತಿಂಗಳಾಯಿತು ರೀಬೋರ್ ನೀರು ನಿಂತೋಗಿ. ಆ ರೀಬೋರ್ ಕಡೆಯಿಂದ ಸಮಸ್ಯೆಯಿಂದ ಆ ಕಡೆಯಿಂದ ಬಂದು ಏನು ರೀಬೋರ್ ಮಾಡೋ ಕಡೆ ಅದನ್ನು ಗಮನ ಹರಿಸ್ತಾ ಇಲ್ಲ. ಇವಾಗ ನೋಡಿ ಮೊನ್ನೆ ಒಂದು ವಾರದ ಮುಂಚೆ ಬಂದು ಒಂದು ಪಾಯಿಂಟ್ ಮಾಡಿದಾರಲ್ಲಿ. ಆ ಪಾಯಿಂಟ್ ಬಿಟ್ಬಿಟ್ಟು ನೈಟ್ ಬೇರೆ ಕಡೆ ಬೋರ್ ಕೊಡಿಸ್ತಾ ಇದ್ದಾರೆ. ಇದು ಏನು ದುಡ್ಡು ಇಸ್ಕೊಂಡೆ ಲಂಚ ತಗೊಂಡೆ ಮಾಡ್ತಾ ಇದ್ದಾರಾ ಏನು ಅಂತ ನಮಗಂತೂ ಗಮನ ಗೊತ್ತಿಲ್ಲ. ಇವಾಗ ಏನು ಬೋರ್ ಕೊಡ್ತಾರೆ ಅಲ್ಲಿಂದ ಅಲ್ಲಿಗೆ ಒಂದು 50 ಮೀಟರ್ ಡಿಸ್ಟೆನ್ಸ್ ಇದೆ ಅಷ್ಟೇ. ಬೇಕಾದ್ರೆ ವಿಡಿಯೋ ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ವಿಡಿಯೋ ಇದೆ, ಅದರಲ್ಲಿ 2 ಇಂಚ್ ಮೇಲೆ ನೀರು ಬರ್ತಾ ಇದೆ. ಈ ಸ್ಪಾಟಲ್ಲಿ ನೆನ್ನೆ ಚೆಕ್ ಮಾಡೋದು 2 ಇಂಚ್ ಮೇಲೆ ನೀರು ಬರ್ತಾ ಇದೆ. ಅದು ಬಿಟ್ಬಿಟ್ಟು ಅದು 5 ಅಡಿ ಆ ಲೆವೆಟ್ಟಿಗೆ ಸಾಕು, ಅದು ಮಸ್ತಾಗುತ್ತೆ ನೀರದ್ದು. ಅಟ್ಲೀಸ್ಟ್ ಅದು ಬೋರ್ನ ಬೇರೆ ಕಡೆ ಏನು ಅವಶ್ಯಕತೆ ಇಲ್ಲ. ನೋಡಿ ಹೇಳ್ತಾ ಇದ್ದಾರೆ 3 ತಿಂಗಳು 4 ತಿಂಗಳು ನೀರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಅಟ್ಲೀಸ್ಟ್ ಆ ಕಡೆನಾದರೂ ಅವರು ಬೋರ್ ಕೊಡಿಸ್ಬೇಕಾಗಿತ್ತು ಅಲ್ಲಿ. ಅದು ಬಿಟ್ಬಿಟ್ಟು ಇವರು ಇಷ್ಟ ಬಂದಿನ ಕಡೆ ಬೋರ್ ಕೊಡಿಸ್ಕೊಂಡು ಹೋದರೆ ಹೆಂಗೆ ನಾವು ಇದೇ 15 ದಿವಸ ಮುಂಚೆ ಬಂದು 3 ದಿನ ನಿಮಗೆಲ್ಲ ಸಮಸ್ಯೆ ಬಗೆಹರಿಸ್ಬಿಡ್ತೀನಿ, ಮೋರಿ ಕ್ಲೀನ್ ಮಾಡ್ಬಿಡ್ತೀನಿ, ಅದು ಮಾಡ್ಬಿಡ್ತೀನಿ ಅಂತಂತಂದರು. ಏನಿಲ್ಲ. ಇವಾಗ ಮಳೆ ಹೋಯ್ತಾ ಬೆಳಗ್ಗೆ ಬರ್ತಾರೆ, ಸ್ವೀಪರ್ ಒಂದಿಬ್ಬರು ಕಳಿಸ್ತಾರೆ, ಕ್ಲೀನ್ ಮಾಡಿಸ್ತಾ ಓದ್ತಿಗೆ ಯಥಾ ಪ್ರಕಾರ ತಿರ್ಗಿ ಮಳೆ ಹೋಯ್ತು ಅಂತ ಬೇಕಾದ್ರೆ ನಮಗೆ ವಿಡಿಯೋಗಳು ನಿಮ್ಗೆ ಸೆಂಡ್ ಮಾಡ್ತೀನಿ. ನೆಕ್ಸ್ಟ್ ಇನ್ಮೇಲೆ ಏನೇ ಸಮಸ್ಯೆ ಆದ್ರೂ ವಿಡಿಯೋಗಳು ಸೆಂಡ್ ಮಾಡ್ತೀನಿ ಬೇಕಾ. ಆ ಥರ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಬಿಟ್ಟೆ. ನೋಡಿ 4 ತಿಂಗಳಿಂದ ಪಾಪ ಇವ್ರು ನಾವು ಎಷ್ಟು ದಿನ ಅಂತ ಹೇಳೋಣ ಪಾಪ ಇವ್ರಿಗೆ ಸಾರ್ವಜನಿಕಗಳು ನೀರು ಇವತ್ತು ಬಿಡ್ತಾರೆ ನಾಳೆ ಬಿಡ್ತಾರೆ ಅಂತಂದ್ಬಿಟ್ಟು ಇದೇ ಸಮಸ್ಯೆ ಆಗ್ಬಿಟ್ಟಿದೆ. ಆ ಶ್ವೇತಾ ಮೇಡಮ್ ಅಂತೂ ನಮ್ಗೆ ಇಮಿಡಿಯೇಟ್ಲಿ ಸ್ಪಂದಿಸ್ತೇನೆ ಇಲ್ಲ. ಅಟ್ಲೀಸ್ಟ್ ನಗರಸಭೆ ಯಾರೋ ನಮಗೆ ವಿಡಿಯೋ ನೋಡಿ ಅಟ್ಲೀಸ್ಟ್ ಅವ್ರನ್ನ ಬದಲಾವಣೆ ಚೇಂಜನ್ನು ಮಾಡಿಬಿಟ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ. ನಾವು ನೀರಿನ ಸಮಸ್ಯೆ ಆಗಲೇ ಒಂದು 15 ದಿವಸಕ್ಕೆ ಮುಂಚೆ ಬಂದು ಕಂಪ್ಲೇಂಟ್ ಮಾಡಿ ಹೋಗಿದ್ವಿ. ಅವ್ರು ಬಂದು ನಮಗೇನು ಬಗೆಹರಿಸಿಲ್ಲ. 3 ದಿವಸದಲ್ಲಿ ಮಾಡ್ತೀವಮ್ಮ ಅಂತ ಅವತ್ತು ಮಾತು ಕೊಟ್ಟರು. ಆದರೆ ಅದ್ರ ಬಗ್ಗೆ ಏನೋ ಬೋರ್ ಹಾಕ್ಸಿದ್ರು, ಅದರಲ್ಲಿ ಬರ್ತಾ ಇದೆಯಾ ಇಲ್ವಾ, ಯಾರಿಗೆ ಹೋಗ್ತಾ ಇದೆ ಯಾರಿಗೆ ಹೋಗ್ತಾ ಇಲ್ಲ, ಯಾವುದು ಬಂದು ಯಾವುದು ನೋಡಲ್ಲ ಬರಲ್ಲ. ಕಸದ ಗಾಡಿ ಅಂತೂ 8 ದಿವಸಕ್ಕೆ ಒಂದು ಸತಿ ಬರುತ್ತೆ. ಹಸಿ ಕಸ ನಮ್ಮ ಮನೆಗಳಲ್ಲಿ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಏನಕ್ಕೆ ಯಾವ ಅಧಿಕಾರಿಗಳು ಬರಲ್ಲ, ನಮ್ಮನ್ನು ಯಾವುದು ಕಷ್ಟ ಸುಖ ಕೇಳಲ್ಲ. ದುಡ್ಡು ಮಾತ್ರ ಪಂಚಾಯತ್ ಆಫೀಸಿಗೆ ಕಟ್ಟಬೇಕು. ನಗರಸಭೆ ಆಫೀಸ್ಗೆ ವರ್ಷ ಆದರೆ ಟ್ಯಾಕ್ಸ್ ಕಟ್ಟಿಸ್ಕೊತಾರೆ. ಅದೇ ಯಾರು ನಮ್ಮ ಸಂಸ್ಥೆ ಯಾಕೆ ಹಿಂಗೆ ಬಂದು ಇದಿರಲ್ಲ ಅಂತ ಯಾರು ಬಂದು ಕೆಳಗೆ ಬಂದು ಯಾರು ಮಾತಾಡ್ತಾ ಇಲ್ಲ. ಕೊಟ್ಟಿದ್ದೀವಿ 15 ದಿವಸಕ್ಕೆ ಮುಂಚೆನೇ ಕೊಟ್ಟಿದ್ದೀವಿ. ಎಲ್ಲ ಸೈನ್ ಮಾಡಿ ಕೊಟ್ಟಿದ್ದೀವಿ. ನಮ್ದೇನು ಪ್ರಾಬ್ಲಮ್ ಇದೆಯಲ್ಲ ಅಂತ ಎಲ್ಲ ಬರೆದು ಕೊಟ್ಟಿದ್ದೀವಿ. ಇಲ್ಲ ಬರ್ತಾ ಇಲ್ಲ, ನಮ್ಮ ಕಡೆ ಬರ್ತಾ ಇಲ್ಲ. ನಮ್ಮ ಕಡೆ ಯಾವ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಜೊತೆ ಯಾರಾದರೂ ಎಲ್ಲ ಒಗ್ಗಟ್ಟಲ್ಲಿ ಏರಲ್ಲಿ ಸೇರ್ಕೊಂಡ್ರೆ ಎಲ್ಲ ತಗೊಂಬಂದು ಇಲ್ಲೇ ಸುರಿತೀವಿ ನಾವು. ಒಂದು ದಿವಸ ತಗೊಂಬಂದು ನಮ್ಗೆ 4 ತಿಂಗಳಿಂದ ನೀರಿನ ಸಮಸ್ಯೆ. 12 ಗಾಡಿ ನೀರು ಓಡಿಸಿದ್ದೀನಿ ನಾನೇ. 500 ರೂಪಾಯಿ ಒಂದು ಲೋಡ್ಗೆ. ನಾವು ಹೊಟ್ಟೆಗೆ ಊಟ ತಿಂತೀವೋ ಇಲ್ವೋ, ನಮ್ಗೆ ನೀರುಗಳು ಬೇಕು, ನಾವು ನೀರು ಓಡಿಸ್ಕೊಳ್ತಾ ಇರ್ತೀವಿ. ಅವ್ರವ್ರ ಮನೆ ಕಷ್ಟಗಳು ಅವ್ರವ್ರಿಗೆ ಗೊತ್ತು. ನಮಗೆ ನೀರು ಬೇಕು. ಮುಖ್ಯವಾಗಿ ಮೋರಿಲಿ ಕ್ಲೀನ್ ಮಾಡಬೇಕು. ಕಸದ ಗಾಡಿಗಳು ಕರೆಕ್ಟಾಗಿ ಬರಬೇಕು. ನಮ್ಮ ರೋಡಲ್ಲೇ ಬರೋದೇ ಇಲ್ಲ. ಆ ಕಡೆ ರೋಡ್ ಈ ಕಡೆ ರೋಡ್ ಮೆಡಿಕಲ್ ಸ್ಟೋರ್ ಹತ್ರ ತಗೊಂಬಂದು ಹಾಕ್ಬೇಕು. ಇಲ್ಲದ್ರೆ ಆ ಕಡೆ ರೋಡ್ಗೆ ತಗೊಂಡು ಹೋಗಬೇಕು. ನಮ್ಗಳು ವಯಸ್ಸಾಗೈತೆ, ಮೋರಿಗಳು ದಾಟ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಮ ರೋಡ್ ಕಸದ ಗಾಡಿನೇ ಬರಲ್ಲ. ಅವೆಲ್ಲ ನಮ್ಗೆ ಬೇಕು.